ಎಲ್ರಿಗೂ ನಮಸ್ಕಾರ. ರಥಸಪ್ತಮಿಯ ದಿನ ಹೀಗೆ ಆಚರಿಸಿದರೆ ಸಾಕು, ನಿಮ್ಮ ಜೀವನ ಬಂಗಾರವಾಗುತ್ತದೆ. ಆಯುಷ್ಯ, ಆರೋಗ್ಯ ಮತ್ತು ಐಶ್ವರ್ಯವನ್ನು ಈ ದಿನ ಸಂಪಾದನೆ ಮಾಡಬಹುದು. ರಥಸಪ್ತಮಿ ಅಂದರೆ ಏನು? ಈ ರಥಸಪ್ತಮಿ ಯಾವಾಗ ಮತ್ತು ಹೇಗೆ ಆಚರಿಸಬೇಕು, ಯಾವ ರೀತಿ ಆಚರಿಸಿದರೆ ಒಳ್ಳೆಯದು ಎಂಬುದು ಈ ವಿಡಿಯೋದಲ್ಲಿ ವಿವರವಾಗಿ ಕೇಳೋಣ ಬನ್ನಿ. ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ದಿನದಂದು ಆಚರಿಸಲಾಗುತ್ತದೆ. ಈ ವರ್ಷದ ರಥಸಪ್ತಮಿ 25 ಜನವರಿ ಬಂದಿದೆ. ಈ ದಿನವನ್ನು ಸೂರ್ಯ ಜಯಂತಿ ಅಥವಾ ಸೂರ್ಯ ದೇವರ ಆರಾಧನೆಯ ದಿನ ಅಂತ ಕೂಡ ಕರೆಯಲಾಗುತ್ತೆ. ಪುರಾಣಗಳ ಪ್ರಕಾರ ಸೂರ್ಯದೇವರು 7 ಕುದುರೆಗಳ ರಥದಲ್ಲಿ ಭೂಲೋಕವನ್ನು ಸಂಚರಿಸುತ್ತಾರೆ. ರಥಸಪ್ತಮಿಯನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಆಚರಿಸಿದರೆ ರೋಗ ನಿವಾರಣೆಯಾಗುತ್ತದೆ, ಆರೋಗ್ಯದ ಲಾಭ ದೊರೆಯುತ್ತದೆ ಮತ್ತು ಪಾಪ ಕ್ಷಯವಾಗುತ್ತದೆ ಎನ್ನುವ ನಂಬಿಕೆ ಇದೆ. ಆರೋಗ್ಯ, ಆಯುಷ್ಯ, ಶಕ್ತಿ ಮತ್ತು ಜ್ಞಾನಕ್ಕಾಗಿ ಸೂರ್ಯನಿಗೆ ಪ್ರಾರ್ಥಿಸುವ ದಿನವೇ ಈ ರಥಸಪ್ತಮಿಯಾಗಿದೆ. ಸೂರ್ಯ ದೇವರು 7 ಕುದುರೆಗಳ ರಥದಲ್ಲಿ ಸಂಚರಿಸುವ ದಿನವೆಂದು ಪುರಾಣಗಳಲ್ಲಿ ಉಲ್ಲೇಖ ಇದೆ. ಈ ದಿನದಿಂದ ಸೂರ್ಯನ ಉತ್ತರಾಯಣ ಪ್ರಯಾಣ ಸ್ಪಷ್ಟವಾಗಿ ಆರಂಭವಾಗುತ್ತದೆ ಎಂದು ನಂಬಿಕೆ. ಸೂರ್ಯ ದೇವರು 7 ಕುದುರೆಗಳ ರಥದಲ್ಲಿ ಸಂಚರಿಸುತ್ತಾರೆ. ಸೂರ್ಯನ 7 ಅಶ್ವಗಳ ಹೆಸರುಗಳು: ಮೊದಲನೆಯದು ಗಾಯತ್ರಿ, ಎರಡನೇ ಅಶ್ವದ ಹೆಸರು ಬೃಹತಿ, ಮೂರನೇ ಅಶ್ವದ ಹೆಸರು ಉಷ್ಣಿಕ್, ನಾಲ್ಕನೇ ಅಶ್ವದ ಹೆಸರು ಜಗತಿ, ಐದನೇ ಅಶ್ವದ ಹೆಸರು ತ್ರಿಷ್ಟುಪ್, ಆರನೇ ಅಶ್ವದ ಹೆಸರು ಅನುಷ್ಟುಪ್, ಏಳನೇ ಅಶ್ವದ ಹೆಸರು ಪಂಕ್ತಿಯಾಗಿದೆ. 7 ಅಶ್ವಗಳು 7 ವೇದ, 7 ಛಂದಸ್ಸನ್ನು ಸೂಚಿಸುತ್ತದೆ. ಹಾಗೆಯೇ ಅವುಗಳನ್ನು ವಾರದ 7 ದಿನಗಳು, 7 ಬಣ್ಣಗಳು ಅಂದರೆ ಸಪ್ತವರ್ಣಗಳು, ಮಾನವನ 7 ಚಕ್ರಗಳು ಎಂದು ಕೂಡ ಪ್ರತೀಕಾತ್ಮಕವಾಗಿ ಅರ್ಥೈಸಲಾಗುತ್ತದೆ. ಇವತ್ತಿನ ಸ್ನಾನ ಬಹಳ ಮಹತ್ವವನ್ನು ಹೊಂದಿರುತ್ತದೆ. ರಥಸಪ್ತಮಿಯ ದಿನ ಮಾಡುವ ಸ್ನಾನವನ್ನು ಆರೋಗ್ಯ ವೃದ್ಧಿಗಾಗಿ ಮಾಡುವ ಸ್ನಾನ ಎಂದು ಕೂಡ ಕರೆಯುತ್ತಾರೆ. ಇನ್ನು ಈ ದಿನ ಸ್ನಾನ ಹೇಗೆ ಮಾಡಬೇಕೆಂದರೆ, ಎಳ್ಳಿನಿಂದ ಎಳ್ಳು ಬಳಸಿದರೆ ಪಾಪ ನಿವಾರಣೆಯಾಗುತ್ತದೆ. ಎರಡನೆಯದು ಅರಿಶಿನದಿಂದ, ಅರಿಶಿನ ಬಳಸಿದರೆ ಅದು ಶುದ್ಧತೆ ಮತ್ತು ಆರೋಗ್ಯವನ್ನು ಹೆಚ್ಚಿಸುತ್ತದೆ. ಮೂರನೆಯ ಸ್ಥಾನ ಬೇವಿನ ಎಲೆಯಿಂದ, ರೋಗ ನಿವಾರಣೆಗಾಗಿ ಬೇವನ್ನು ಬಳಕೆ ಮಾಡಲಾಗುತ್ತದೆ. ಇವುಗಳನ್ನು ತಲೆಯ ಮೇಲೆ ಇಟ್ಟು ಸ್ನಾನ ಮಾಡುವ ಪದ್ಧತಿ ಇದೆ. ಬೆಳಿಗ್ಗೆ ಸೂರ್ಯೋದಯಕ್ಕೂ ಮೊದಲು ಎದ್ದು ಸ್ನಾನವನ್ನು ಮಾಡಿ ಕೆಂಪು ಹೂವು, ನೀರು, ಅಕ್ಕಿಯನ್ನು ಇಟ್ಟು ಸೂರ್ಯನಿಗೆ ಅರ್ಘ್ಯವನ್ನು ನೀಡಬೇಕು ಮತ್ತು ಈ ಮಂತ್ರವನ್ನು ಹೇಳಬಹುದು: ಓಂ ಸೂರ್ಯಾಯ ನಮಃ ಎಂದು 11, 21, 54 ಅಥವಾ 108 ಬಾರಿ ಜಪಿಸಿ. ಆದಿತ್ಯ ಹೃದಯ ಸ್ತೋತ್ರ ಪಾರಾಯಣ ಮಾಡಿ. ಮರೆಯದೆ ಸೂರ್ಯ ನಮಸ್ಕಾರ ಕೂಡ ಮಾಡಿ. ಈ ದಿನ ಸೂರ್ಯನು ಅಂಧಕಾರದಿಂದ ಪ್ರಕಾಶದ ಕಡೆಗೆ ತನ್ನ ಪ್ರಯಾಣವನ್ನು ತೀವ್ರಗೊಳಿಸುತ್ತಾನೆ ಎಂಬಂತಹ ಅರ್ಥವೂ ಇದೆ. ಇನ್ನು ವೈಜ್ಞಾನಿಕವಾಗಿ ಹೇಳಬೇಕೆಂದರೆ, ಈ ಸಮಯದಲ್ಲಿ ಸೂರ್ಯನ ಕಿರಣಗಳು ಭೂಮಿಗೆ ಹೆಚ್ಚು ಅನುಕೂಲಕರವಾಗಿ ಬೀಳುತ್ತವೆ
ಬೆಳಗಿನ ಸೂರ್ಯನ ಬೆಳಕು ವಿಟಮಿನ್ ಡಿ ಪಡೆಯಲು ಸಹಾಯಕವಾಗಿದೆ. ಹೀಗಾಗಿ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಈ ಹಬ್ಬವು ಮಹತ್ವದ್ದಾಗಿದೆ. ನನ್ನ ಈ ಮಾಹಿತಿಗಳು, ವಿಚಾರಗಳು ಇಷ್ಟವಾದರೆ ಈ ಚಾನಲ್ನ ಫಾಲೋ ಮಾಡಿ, ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ.